ಪಕ್ಷಿ ಸಂಕುಲನ ದಯವಿಟ್ಟು ಉಳಿಸಿ. ಎಲ್ಲರಿಗೂ ನಮಸ್ಕಾರ. ಮಾರ್ಚ್ 20 ಅಂತ ಅಂದ್ರೆ ನಾವು ಗುಬ್ಬಚ್ಚಿಗಳನ್ನ ನೆನೆಸ್ಕೊಳ್ಳುವಂತಹ ದಿನವನ್ನ ಆಚರಣೆ ಮಾಡ್ತೀವಿ. ಆದ್ರೆ ಆ ಗುಬ್ಬಚ್ಚಿಗೆ ಏನ್ ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಮನುಷ್ಯ ಇವತ್ತು ತನ್ನ ಮಾನವೀಯ ಮೌಲ್ಯಗಳನ್ನ ಮರೆತುಬಿಟ್ಟು ನಡ್ಕೊಳ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಇವತ್ತಿನ ಹವಾಮಾನ ಎಷ್ಟು ವೈಪರೀತ್ಯವಾಗಿದೆ ಅನ್ನೋದನ್ನ ನೋಡ್ತಾ ಇದ್ರೆ ಏಪ್ರಿಲ್ ನಂತರದಲ್ಲಿ ನಾವು ಸಮ್ಮರ್ ಸೀಸನ್ ನೋಡ್ತಾ ಇದ್ವಿ. ಆದ್ರೆ ಈಗ ಕಳೆದ 3 ತಿಂಗಳಿಂದ ಕೂಡ ನಾವು ಸಮ್ಮರ್ ಅಲ್ಲೇ ಇದ್ದೀವಿ ಅಂತ ಹೇಳ್ಬೋದು. ಅಷ್ಟು 31ಕ್ಕೂ ಹೆಚ್ಚಿನ ಗರಿಷ್ಠ ಪರ್ಸೆಂಟೇಜ್ ಇರುವಂತಹ ಒಂದು ಶಾಖದಲ್ಲಿ ನಾವೆಲ್ಲ ಬದುಕ್ತಾ ಇದ್ವಿ. ನಾವೇ ಬದುಕಕ್ಕಾಗ್ತಾ ಇಲ್ಲ ಅಂತ ಅಂದಾಗ ಇನ್ನು ಮನುಷ್ಯರು ಕೈಲಿ ಆಗದೆ ಇರುವಂತದ್ದು ಪ್ರಾಣಿ ಪಕ್ಷಿಗಳು ಹೇಗಿರ್ಬೋದು ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಈ ಪ್ರಾಣಿ ಪಕ್ಷಿಗಳಿಗೆ ಪ್ರತಿದಿನ ಅವಕ್ಕೆ ಅಟ್ಲೀಸ್ಟ್ ಕುಡಿಯಕ್ಕೆ ನೀರು ಮತ್ತೆ ತಿನ್ನಕ್ಕೆ ಸ್ವಲ್ಪ ಆಹಾರವನ್ನ ನಿಮ್ಮ ಪ್ರತಿ ಮನೆಗಳಲ್ಲೂ ಇಟ್ಕೊಂತಾ ಬಂದ್ರೆ ಅದು ಎಷ್ಟು ಒಳ್ಳೆಯ ಒಂದು ಮೆಸೇಜ್ ಅಂತ ಹೇಳ್ಬೋದು. ಹಾಗೆ ಇವತ್ತು ನಾವು ಒನ್ ಇಂಡಿಯಾ ಟಿವಿ ಹಾಗೆ ರೋಟರಿ ಸಂಸ್ಥೆ, ಅನನ್ಯ ಹಾರ್ಟ್ ಸಂಸ್ಥೆ ಇವರೆಲ್ಲರ ಸಹಯೋಗದಿಂದ ಇವತ್ತು ನಮ್ಮ ಮಂಡ್ಯದ ಸೆಂಟರ್ ಅಲ್ಲಿ ಇರುವಂತಹ ಒಂದು ಪಾರ್ಕ್ ಅಂತ ಹೇಳ್ಬೋದು. ಇದು ಸಿಲ್ವರ್ ಜುಬ್ಲಿ ಪಾರ್ಕ್. ಇದಕ್ಕೆ ಹಲವಾರು ಇತಿಹಾಸಗಳಿರುವಂತಹ ಪಾರ್ಕ್. ಈ ಪಾರ್ಕ್ ಅಲ್ಲಿ ತುಂಬಾ ಪಕ್ಷಿಗಳು ಪ್ರತಿನಿತ್ಯ ತಮ್ಮ ಕಲರವದಿಂದ ಜನರನ್ನ ತನ್ನತ್ತ ಸೆಳೆಯುವ ಕೆಲಸ ಮಾಡ್ತಾ ಇದ್ರೆ. ಆದ್ರೆ ಆ ಪಕ್ಷಿಗಳಿಗೆ ಕುಡಿಯೋಕೆ ಆಹಾರ, ನೀರಿಲ್ಲದೆ ಇರುವಂತ ಸ್ಥಿತಿಯಲ್ಲಿ ನಾವು ಕುಡಿಯೋಕೆ ನೀರಿನ ವ್ಯವಸ್ಥೆ, ಹಾಗೆ ನಾವು ಇವತ್ತು ಅವಕ್ಕೆ ಆಹಾರದ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಇದಕ್ಕೆ ತುಂಬಾ ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ಕೆಲಸವನ್ನ ಸುಮಾರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದೀವಿ. ಇದಕ್ಕೆ ಹೇಳ್ಬೇಕು ಅಂತ ಅಂದ್ರೆ ಇದಕ್ಕೆ ಎಲ್ಲೋ ಒಂದು ಕಡೆ ಪ್ರೇರಣೆ ಅಂತ ಅಂದ್ರೆ ಶ್ರೀಯುತ ಜಯಕುಮಾರ್ ಅಂತ ಅಂದ್ಬಿಟ್ಟು ಮಂಡ್ಯದಲ್ಲಿ ಇದ್ದಾರೆ. ತುಂಬಾ ಒಳ್ಳೆಯ ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಂಡಿರುವಂತವ್ರು. ಅವರ ಒಂದು ಪ್ರೇರಣೆಯಿಂದ ಇವತ್ತು ಈ ಒಂದು ಕೆಲಸ ಇಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಅವರ ಜೊತೆಗೆ ನಮ್ಮ ರೋಟರಿ ಸಂಸ್ಥೆ ಹಾಗೆ ಅನನ್ಯ ಸಂಸ್ಥೆ ಕೂಡ ಸೇರ್ಕೊಂಡು ಈ ಕೆಲಸದಲ್ಲಿ ಭಾಗಿಗಳಾಗ್ತಾ ಇದೀವಿ. ಹಾಗೆ ಇದಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಕೂಡ ನಮ್ಮ ಜೊತೆಲೆ ಬಂದಿರುವಂತದ್ದು ನಿಜವಾಗ್ಲೂ ನಾವೆಲ್ಲ ಒಂದು ಕಡೆ ಹೆಮ್ಮೆ ಪಡುವಂಥದ್ದು. ಹಾಗಾಗಿ ಮನುಷ್ಯತ್ವವನ್ನ ಮರಿಬೇಡಿ, ಆ ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಳ್ಳಿ. ಈ ರೀತಿ ಪ್ರಾಣಿ ಪಕ್ಷಿಗಳನ್ನ ಉಳಿಸಿ ಬೆಳೆಸೋ ನಿಟ್ಟಲ್ಲಿ ನಾವು ಹೆಜ್ಜೆ ಇಡ್ಬೇಕು ಅಂತ ಅಂದ್ರೆ ಅದು ನಮ್ಗಳಿಂದ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಲಕ್ಷಣ ನಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ನಿಮ್ಮ ಮನೆ ಮಹಡಿಗಳಲ್ಲಿ ಪ್ರತಿನಿತ್ಯ ಪಕ್ಷಿಗಳಿಗೆ ಕುಡಿಯೋಕೆ ನೀರಿಡಿ. ಹಾಗೆ ಮನೆ ಮುಂದೆ ಹಸುಗಳು, ಯಾವುದಾದ್ರೂ ನಾಯಿಗಳು ಅವೆಲ್ಲ ಓಡಾಡ್ತಾ ಇರ್ತವೆ. ಆ ಒಂದು ಪ್ರಾಣಿಗಳಿಗೂ ಕೂಡ ನೀರ್ ಸಿಗ್ಲಿ, ಅವಕ್ಕೂ ಕೂಡ ನೀರಿಡಿ ಅಂತ ಹೇಳ್ತೀನಿ. ನೀರನ್ನ ಹಿತಮಿತವಾಗಿ ಬಳಸಿ. ಮನೆ ಮುಂದೆ ಏನಂತ ತುಂಬಾ ಬೇಕಾಬಿಟ್ಟು ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ, ಆ ಪೈಪಲ್ಲಿ ಹಾಕೊಂಡು ನೀರು ಉಡಿಯೋದೇ ಒಂದು ದೊಡ್ಡ ಇದು ಅಂತ ಅನ್ಕೊಂಡಿದ್ದೀರಾ. ದಯಮಾಡಿ ಆ ನೀರನ್ನ ಉಳಿಸಿ, ಆ ನೀರನ್ನ ಮಾಡಿ ಪ್ರಾಣಿಗಳಿಗೆ ಕುಡಿಲಿಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದು ಇವತ್ತಿನ ಸೀಸನ್ ನೋಡ್ತಾ ಇದ್ದೀರಾ, ನಮ್ಮ ಕೈಲೂ ಕೂಡ ಇರ್ಲಿಕ್ಕೆ ಆಗ್ತಾ ಇಲ್ಲ. ದಯಮಾಡಿ ನಿಮ್ಮಲ್ಲಿ ಒಂದು ಸವಿನಯ ಪ್ರಾರ್ಥನೆ ಅಂತಾನೆ ತಿಳ್ಕೊಳ್ಳಿ. ನಿಮ್ಮ ಮನೆಯ ಮುಂದೆ ಮತ್ತೆ ನಿಮ್ಮ ಮನೆಯ ಮಹಡಿಯ ಮೇಲೆ ಸ್ವಲ್ಪ ನೀರನ್ನ ಇಟ್ಟು ನೀವು ಕೂಡ ಮಾನವೀಯ ಗುಣಗಳನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗಳಿಗೂ ಅಷ್ಟೇ ಕೈ ಮುಗಿ ಕೇಳೋದು. ಎಲ್ಲ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಮತ್ತು ನಮ್ಮ ಸ್ನೇಹಿತರುಗಳಿಗೂ ಎಲ್ಲ ನಮ್ಮ ಕುಟುಂಬಸ್ಥರಿಗೂ ಕೇಳೋದು ಒಂದೇ, ನಿಮ್ಗಳು ಆದಷ್ಟು ಬೇಡ ಒಬ್ಬೊಬ್ರು ಒಂದು ಮರಕ್ಕೋ ಅಥವಾ ಮನೆಗಳ ಮೇಲ್ಗಡೆ, ಮನೆ ಟೆರೆಸ್ ಮೇಲೋ ಅಥವಾ ಮುಂದೇನೋ ಒಂದು ಬಟ್ಲಲ್ಲೋ
ಅಥವಾ ಇನ್ನೊಂದು ಏಂದ್ರಲ್ಲಾದ್ರೂ ಒಂಚೂರು ನೀರಿಡಿ, ಸಾಧ್ಯವಾದಷ್ಟು ಪಕ್ಷಿಗಳಿಗೆ ಕಾಳು ಅಥವಾ ಏನೋ ಹಾಕಿ ನೀವುಗಳು ಹಾಕಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಅಷ್ಟು ಕೇಳೋದಕ್ಕೆ ಇಷ್ಟಪಡ್ತೀನಿ.